ನಮಸ್ಕಾರ ಸರ್, ನನ್ನ ಹೆಸರು ಕಾರ್ತಿಕ್ ಅಂತ. ಎಲ್ರು ಪ್ರೀತಿಯಿಂದ ಹುಲಿ ಹುಲಿ ಅಂತ ಕರೀತಾರೆ ಸರ್. ನಾನು ಬೈ ಬರ್ತೆ ಪ್ರೊಡ್ಯೂಸರ್ ಸರ್. ಜೀವನದಲ್ಲಿ ಒಂದು 25 ಸಿನಿಮಾ ಮಾಡಿದೀನಿ ಸರ್. ಎಲ್ಲ ಸೂಪರ್ ಹಿಟ್, 100 ಡೇಸ್. ಆದ್ರೂ ನನ್ಗೊಂದು ಬೇಜಾರಿದೆ. ರಚಿತಾ ಮೇಡಮ್ ನ ಹೀರೋಯಿನ್ ಆಗಿ ಹಾಕೊಂಡು, ನಿಮ್ಮನ್ನ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹಾಕೊಂಡು ಒಂದು ಸಿನಿಮಾ ಮಾಡೋ ಯೋಗ್ಯತೆ ಇಲ್ಲ ಸರ್ ನನ್ಗೆ. ಆದ್ರೂ ಮಾಡ್ತೀನಿ. ಹೀರೋ ಯಾರಪ್ಪ? ಏನು ಹೀರೋ ಯಾರು ಅಂತ ಕೇಳ್ತಾ ಇದೀರಲ್ಲ? ಸಹ್ಯಾದ್ರಿ ಪರ್ವತ ಶ್ರೇಣಿಗಳಲ್ಲಿ ಓಡಾಡಿ, ಹಿಮಾಲಯದಲ್ಲಿ ಹಾರಾಡಿ, ಸಮುದ್ರದ ಅಲೆಗಳಿಗೆ ಈಜಾಡಿ, ಬ್ರಹ್ಮ ಇವನು ಹೀರೋನೇ ಆಗಬೇಕು ಅಂತ ಸೃಷ್ಟಿ ಮಾಡಿರೋ ಒಂದೇ ಒಂದು ಹುಲಿ. ನಾನು ಬೆಳೆದಿರೋ ರೇಂಜ್ಗೂ ಅಕ್ಕ ಪಕ್ಕದಲ್ಲಿರೋ ಪ್ರೋಗ್ರಾಮ್ನವರೆಲ್ಲ ಈ ಹುಲಿನೇ ಕಾಪಿ ಮಾಡ್ತಾ ಇರೋದು. ಇವತ್ತು ವಾರ್ನಿಂಗ್ ಮಾಡ್ತೀನಿ ಕೇಳಿ, ನಮ್ಮನ್ನೆಲ್ರು ಕಾಪಿ ಮಾಡ್ಬೇಕು, ನಾವ್ ಯಾರನ್ನೂ ಕಾಪಿ ಮಾಡಬಾರ್ದು. ನಕ್ಷತ್ರನ ನೋಡೋ ಆಸೆ ಇಟ್ಕೊಳ್ಳಿ, ಮುಟ್ಟೋ ಪ್ರಯತ್ನ ಮಾಡ್ಲೇಬೇಡಿ. ಯಾವುದೋ 4 ಕುರಿಗಳಿಗೆ ಹುಲಿ ಬಣ್ಣ ಹಚ್ಚಿ ಬಿಟ್ಬಿಟ್ರೆ ಈ ಹುಲಿನ ಕಾಪಿ ಮಾಡಕ್ ಆಗಲ್ಲ. ರಚ್ಚಿಗೆದ್ಬಿಟ್ಟಿದೆ. ಬೈ ರಚ್ಚಿಗೆದ್ಬಿಟ್ಟಿದೆ. ಅಭಿಮಾನ, ಹುಲಿ ಮೇಲಿರೋ ಅಭಿಮಾನ ಹೋಗ್ಬಿಟ್ರು ಪಾಪ. ಏನಿವೆ, ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ ಸರ್. ನಾನ್ ನನ್ನ ಫಿಲ್ಮ್ ಅಲ್ಲೇ ಆಕ್ಟ್ ಮಾಡಿ ಬೆಳೆದಿರೋ ಒಂದೇ ಒಂದು ಹುಡುಗಿನ ಲವ್ ಮಾಡಿ ಮದುವೆ ಆಗ್ಬೇಕು ಅನ್ಕೊಂಡಿದೀನಿ. ನಮ್ಮ ಹೃದಯದ ಅಂತರಾಳವನ್ನು ಹಂಚ್ಕೋಬೇಕಲ್ಲ, ಅದಕ್ಕೆ ಪ್ರೈವೇಟ್ ಆಗಿ ಜಾಗ ಇರಲ್ಲ, ಅದಕ್ಕೆ ಅವಳನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. 1 ನಿಮಿಷ ಕರ್ಸ್ಲಾ? ಮಿಂಚು ಮಿಂಚು. ಹೇಳಿ ನಿರಂಜನ್. ಓ ನೋ, ನನ್ ಕಾಲ್ ಶೀಟ್ ನಿಮಗ್ ಕೊಡೋದಕ್ಕಾಗದೇ ಇಲ್ಲ. ನೀವು ಒಂದು ಕೆಲಸ ಮಾಡಿ, ನಿಮ್ಗೆ ಅಷ್ಟೊಂದು ಅರ್ಜೆಂಟ್ ಇದ್ರೆ ರಚಿತಾ ರಾಮ್ ಫ್ರೀ ದರ ಕೇಳ್ಕೊಂಡು ಶೂಟಿಂಗ್ ಶುರು ಮಾಡ್ಬಿಡಿ. ಕಾಲ್ ಶೀಟ್ ನಾನ್ ಕೊಡಿಸ್ತೀನ್ರಿ. ಹೆಂಗೆ ಅಂದ್ರೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೆ ನಾನು. ಇದ್ರಲ್ಲಿ ಬೇಜಾರೇನ್ ಬಂತು? ಪ್ರತಿಯೊಬ್ರು ಬೆಳಿಬೇಕಲ್ವಾ? ನೀನು ಬೆಳಕು. ಅಡಿಕೆ ಕೊಟ್ಟು ಆನೇನೆ ತಗತಾ ಇದೆಯಲ್ಲೇ. ಸಾರಿ ಮ್ಯಾಮ್, ಬೇಜಾರಾಯ್ತಾ? ಅವನ್ ಯಾರೋ ಕೋಳಿ ಕತ್ಕೊ ಇದು ಬೇಜಾರಾಯ್ತಾ ಕೇಳಿದ್ನಂತೆ, ಹಂಗಾಯ್ತು ನಿನ್ ಕತೆ. ಅಂದಂಗೆ ನಮ್ಮ ಮದ್ವೆ ಬಗ್ಗೆ ಮಾತಾಡ್ತೀಯ ಮನೇಲಿ? ಹೂ ಕಣೋ, ಮಾತಾಡ್ದೆ. ಏನಂದ್ರು? ಒಂದ್ ಒಳ್ಳೆ ಹುಡುಗನ್ ನೋಡಿ ಮದ್ವೆ ಮಾತುಕತೆ ಮುಗಿಸ್ಬೇಡ ಅಂದ್ರು. ನಾನ್ ಹೇಳಿದ್ದು ನಮ್ಮಿಬ್ರು ಮದ್ವೆ ಬಗ್ಗೆ ಮಾತಾಡ್ತೀಯ ಅಂತ. ಸಾರಿ ಚಿನ್ನ, ಒಂದು ನಾಯಿನ್ ಬೇಕಾದ್ರೂ ಮದ್ವೆ ಆಗು, ಇವ್ನ ಮಾತ್ರ ಮದ್ವೆ ಆಗ್ಬೇಡ ಅಂತ ಹೇಳು. ಅದೇನ್ ನಿಮ್ ಮನೆಯವ್ರು ನಿಮ್ ಯೋಗ್ಯತೆ ಬಿಟ್ಟು ಮೇಲೆ ಹತ್ತಲ್ಲ? ಬೈ ನಾವ್ ಇಲ್ಲಿ ಯಾಕೆ ಬಂದಿದೀವಿ ಅಂತ ವಿಷಯ ಕ್ಲಿಯರ್ ಮಾಡ್ಬಿಡ್ತೀನಿ. ಅದು ಒಂದು ಹುಡುಗಿನ ಕರ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದಿದೀವಿ ಅಂತ ಏನು ಗಾಸಿಪ್ ಆಗ್ಬಾರ್ದಲ್ಲ, ಅದೇ ಕಾರಣಕ್ಕೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ಏನ್ ಗೊತ್ತಾ ಮೇಡಮ್, ಅಭಿಮಾನಿಗಳು ಮೇಡಮ್ ಹೊರಗಡೆ ಹೋದ್ರೆ ಸಾಕು ಜಿಗಿ 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 ಅಂತ ಮುತ್ಕೆ ಹಾಕಬಿಡ್ತಾರೆ. ಮೊನ್ನೆ ಒಬ್ಳು ಬಂದ್ಲು, ಸಾರ್ ನಿಮ್ಮನ್ನ ನೋಡಿ ನನಗೆ ಖುಷಿ ಆಯ್ತು, ನನ್ನ ಮಗು ಹುಲಿನ ನೋಡ್ಬೇಕು ಅಂತ ಆಸೆ ಇತ್ತು ಸಾರ್, ಒಂದ್ಸರಿ ಎತ್ಕೊಳ್ಳಿ ನಾನೊಂದು ಫೋಟೋ ತಕ್ಕೋತೀನಿ ಅಂತ. ನಾನು ಸರಿ ಅನ್ಕೊಂಡು ಒಂದು ಫೋಟೋ ತಕ್ಕೊಂಡೆ. ಮನೆಗೆ ಹೋಗಿ ಮೊಬೈಲ್ ತೆಗೆದು ನೋಡ್ತೀನಿ, ಒಬ್ಬ ನಿರ್ಮಾಪಕನ ಪ್ರಣಯ ಪ್ರಸಂಗ. ನೋಡಿದ್ರೆ ಶಾಕ್ ಆಗ್ತೀರಾ. ಇನ್ನು ಹೆಚ್ಚಿನ ಮಾಹಿತಿಗೆ ಕೆಳಗಿನ ಲಿಂಕ್ ಬಟನ್ ಪ್ರೆಸ್ ಮಾಡಿ ಅಂತ ಇತ್ತು ಮೇಡಮ್. ಅಷ್ಟೇ ಅಲ್ಲ ಸರ್, ಮೊನ್ನೆ ನಾನು ಫೋಟೋ ಶೂಟ್ ಮಾಡಿಸಿದ್ದೆ. ಫೋಟೋ ತೆಗ್ಸಿದ್ದೆ ಬೇರೆ, ವೈರಲ್ ಆಗಿದ್ದೆ ಬೇರೆ. ಸಬ್ಸ್ಕ್ರೈಬ್ ಆಗಲು ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಇತ್ತು ಮೇಡಮ್. ಅದಕ್ಕೆ ಇದು ಯಾವ ಸವಾಸ ಬೇಡ ಅಂತ ಊರಿಂದ 50 ಕಿಲೋಮೀಟರ್ ದೂರಕ್ಕೆ ಬಂದಿದೀವಿ. ಇಲ್ಲಿ ಯಾರು ಬರಲ್ಲ, ಸುತ್ತಮುತ್ತ ಯಾರು ಇಲ್ಲ. ಒಂಚೂರು ಕಾಫಿ ತಗೋಬತ್ತೀಯ? ಆಯ್ತು ಬೇಬಿ. ಮೊಬೈಲ್ ನೋಡ್ಕೊಂಡು ಕಾಫಿ ಮಾಡ್ಬೇಡ. ಗುರು ಸರ್ ನಾ ನೋಡ್ಕೊಂಡೆ ಕಾಫಿ ಮಾಡ್ತೀನಿ. ನಾನು ಒಬ್ನೇ ಬಂದಿರೋದು. ಒಳಗಡೆ ಯಾರು ಇಲ್ಲ, ನೀನ್ ಬರಲ್ಲ ಅಲ್ವೇನೆ? ಬರಲ್ವಾ? ಬರಲ್ಲ, ನಾನ್ ಬರಲ್ಲ. ಒಳಗಡೆ ಬರ್ಬೋದಾ? ಒಳಗಡೆ ಬೆಡ್ರೂಮ್ ಅಲ್ಲಿ ಮಲ್ಕ ಮಾತಾಡೋಣ. ಒಳಗಡೆ ಬಂದ್ಬಿಟ್ಟು ಬರ್ಬೋದ ಕೇಳ್ತೀಯಲ್ಲ? ಯಾರಲ್ಲಿ? ಡೈರೆಕ್ಟ್ ಆಗಿ ಎಕ್ಸಿಟ್ ಆಗ್ಬಿಡು. ಈ ಬಿಲ್ಡಿಂಗ್ ಮೇಲೆನೆ ಒಂದು ಕತೆ ಮಾಡಿದೀನಿ ಸರ್, ಅದಕ್ಕೆ ನೀವು ಪ್ರೊಡ್ಯೂಸ್ ಮಾಡ್ಬಿಟ್ರೆ ರಂಗಿ ತರಂಗಾಗಿಂತ ಸಖತ್ತಾಗಿ ಕೊಡುತ್ತೆ ಸರ್. ಮನಸ್ಸಿನಲ್ಲಿ ತುಂಬಾ ವೇದನೆಯನ್ನು ಇಟ್ಟುಕೊಂಡಿದ್ದೇನೆ ಸರ್. ಕಾಫಿ ಮೇಡಮ್, ಮಿಂಚು ಮೇಡಮ್. ಮೇಡಮ್ನೇ ಕರ್ಕ ಬಂದಿದ್ದೀರಲ್ಲ ಸರ್, ಏನ್ ಜೋಡಿ ಸರ್. ಒಂದ್ ಸೆಲ್ಫಿ ಕೊಡಿ ಪ್ಲೀಸ್ ಮೇಡಮ್. ಸೆಲ್ಫಿನಾ? ಹೀಗ್ ಕೊಡ್ಲಾ ಇಲ್ಲ ಹೀಗ್ ಕೊಡ್ಲಾ? ಸುಮ್ನೆ ವೈರಲ್ ಆಗೈತಾ? ನೀವು ಬನ್ನಿ ಸರ್. ಸರ್
ಆಹಾ ಏನ್ ಇಮೇಜು ಈ ಕಡೆ ನನ್ನನ್ನ ಕ್ರ್ಯಾಪ್ ಮಾಡ್ಬಿಟ್ರೆ ನಿಮ್ಮಿಬ್ರು ಇಮೇಜ್ ಸೂಪರ್ ಸರ್. ಇವಾಗ ನಾನು ಕತೆ ಹೇಳ್ಬೇಕು, ನೀವು ಕತೆ ಕೇಳ್ಬೇಕು. ಕೇಳಲಿಲ್ಲ ಅಂದ್ರೆ ನನಗೆ ಕೋಪ ಬರ್ತದೆ. ಅವಾಗ ನಾನು ಹೋಗಿ ಇಮೇಜ್ ನ ನೀವು ಸರ್ ಕೊಡ್ತೀನಿ, ಅವರು ಅಲ್ಲಿ ಒಂದು ಸ್ಟೋರಿನ ರೆಡಿ ಮಾಡ್ತಾರೆ. ಏನಂತ? ಪ್ರಿಯ ವೀಕ್ಷಕರೇ, ಅಪ್ಪೆ ಅದ್ಯಾವ್ದ ಕತೆ ಹೇಳ್ತೀನಿ ಅಂತ ಬಂದಿಲ್ಲ, ಹೇಳಿ ಹೇಳು. ಸೂಪರ್ ಆಗೈತೆ ಸರ್ ಕತೆ. ಹೇಳು. ಕತೆ ನಾವು ಓಪನ್ ಮಾಡ್ತಾ ಇದ್ದಂಗೆ ಸರ್ ಥಿಯೇಟರ್ ಅಲ್ಲಿ ಎಲ್ಲ ಹಂಗೆ ಎದ್ ನಿಂತ್ಕೊಂಡ್ಬಿಡ್ತಾರೆ ಸರ್. ನ್ಯಾಷನಲ್ ಅಂತ ಬರ್ತಾ ಇರುತ್ತೆ ಅದಕ್ಕೆ. ಏಯ್ ಅದೆಲ್ಲ ಥಿಯೇಟರ್ ಬರುತ್ತೆ ಕಣ. ನಿನ್ ಸಿನಿಮಾದಲ್ಲಿ ಏನ್ ಮಾಡಿದ್ಯಾ? ಇದೇ ಬಿಲ್ಡಿಂಗ್ ಮೇಲೆ ಕತೆ ಮಾಡಿದೀನಿ ಸರ್. ಅಲ್ಲಿ ಪಕ್ಕದಲ್ಲಿರೋ ನನ್ನ ಡಾರ್ಲಿಂಗ್ ಗುರು ಕಿರಣ್ ಕೇಳು. ನಾಳೆ ಮಧ್ಯಾಹ್ನ ಅವ್ರ ಜೊತೆಗೇನೆ ಡೇಟಿಂಗ್. ಈ ನಿರಂಜನ್ ಜೊತೆ ಬೆಳಗಾನ ಒಂದೇ ಸಮನೆ ಚಾಟಿಂಗ್ ಚಾಟಿಂಗ್. ಈ ಬಿಗ್ ಬಾಸ್ ಬಿಟ್ಟ ಮೇಲೆ ದಿವಾಕರ್ ಹಿಂಗೆ ಕುತ್ಕೊಂಡು ನಂಗಾಗಿನೇ ವೇಟಿಂಗು. ಹಾಳು ಮನೆಯ ನಿಮ್ ಕಣ್ಣು ಗೂಪ್ ಕುತ್ಕೊಂಡ ಕಂಡದ್ ಬಿಡ್ಬೇಡ ಮುಂಡೆದಯ್ಯ ಅಂದಂಗೆ ಅದೇ ಕರ್ಲ ನನ್ನ ಕೆಕ್ಕರ್ಸ್ಕೊಂಡು ನೋಡ್ತಿದ್ದೀರಿ. ಒಂದು ವಯಸ್ಸಿಗೆ ಬಂದಿರೋ ಮುದುಕಿ, ಒಂದು ವಯಸ್ಸಾಗಿರೋ ಮುದುಕಿ ಮನೇಲಿ ಒಂಟಿಯಾಗಿರೋದ ತಪ್ಪ? ಮನೇಲಿ ಬೇರೆ ಯಾರು ಇಲ್ಲ. ನೋಡ್ಬೇಡಿ, ಹಂಗ ನೋಡ್ಬೇಡಿ. ಆ ವಿಷಯ ಬಿಟ್ಟಾಕಿ ನನ್ ಮದ್ವೆ ಆದ ವಸ್ತ್ರಲ್ಲಿ ನನ್ನ ಗಂಡ ಬುಲೆಟ್ ಟ್ರೈನ್ಗೆ ಚಾಲೆಂಜ್ ಮಾಡ್ತಿದ್ದ. ಈ ವಿಷಯ ಮಾತಾಡ್ತಾ ಮಾತಾಡ್ತಾ ಮನೆ ಕೆಲ್ಸನೆಲ್ಲ ಹಂಗೆ ಮರ್ತ್ಬಿಟ್ಟೆ. ನಿನ್ ಹೆಂಡತಿ ಹೆಣ್ಣ ಹೊಡೀಲಿ, ನನ್ ಮನೆ ಮುಂದೆನೆ ಬಂದಿವಯ್ಯ ಅನ್ಬೇಕಾ? ಅಲ್ಲ ಜಡ್ಜಸ್ ಟೇಬಲ್ ಮುಂದೆನೋ ಕಂಟೆಸ್ಟೆಂಟ್ಸ್ ಗ್ಯಾಲರಿ ಮುಂದೆನೆ ಹೋಗಿದ್ರೆ ಆಗಲ್ಲ ಅನ್ನತ್ತ ನಾಯಿ ಹುಟ್ಟಿದ್ದು ನಾಯಿ. ಅಯ್ಯೋ 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 ಆಯ್ತು ಹೋಯ್ತು, ಎಲ್ಲ ಮುಗ್ದೇ ಹೋಯ್ತು. ಹೋಗೋಣವ, ಎಲ್ಲ ಮುಗಿಸ್ಬಿಡು. 1.5 ನಿಮಿಷ ಗಂಟು ಹಾರ್ಕೊಂಡು ಡೈಲಾಗ್ ಹೇಳಿ ಸ್ಕಿಟ್ ಶುರು ಮಾಡಿದ್ದೀನಿ. ಬಂದು ಒಳ್ಳೆ 1.5 ಮಾತಲ್ಲೇ ಸ್ಕಿಟ್ ನ ಮುಗಿಸ್ಬಿಡು. ನೀನು ಕಣೆ, ನೀನು ಮಾಡಿದ್ದು, ನೀನೇ ಹಾಳು ಮಾಡಿದ್ದು, ಕಲ್ತ್ಕೊಂಡ್ಬಿಡ್ತೇನೆ ನಿಮ್ಗೆ. ಏನಪ್ಪ ಇವಳು ಹಾಳು ಮಾಡಿದ್ನ? ನೀ ಏನು ಮಾಡಿಲ್ವಾ? ಕಾಲ ಕೆಟ್ಟೋಯ್ತು, ಕಾಲ ಕೆಟ್ಟೋಯ್ತು. ಅಜ್ಜಿ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀಯ ನೀನು? ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ದೆ? ನೋಡಜ್ಜಿ, ನೀನು ಹಿರಿಕೆ ದೊಡ್ಡ ಮನ್ಸೆ. ನಾನು ಹೇಳದ್ ನ್ಯಾಯ ಏನೋ ಇಲ್ವೋ ನೀನೇ ಹೇಳ್ಬೇಕು. ಇವ್ರ ಅಪ್ಪಟೇದನ ಹತ್ರ ನಾನೇನು ಆಸ್ತಿ ಕೇಳಿದ್ನ, ಅಂತಸ್ತು ಕೇಳಿದ್ನ, ವರದಕ್ಷಿಣೆ ಕೇಳಿದ್ನ? ಕೇಳ್ಬೇಕಿತ್ತು. ಕೇಳಿಲಿ. ನನ್ನ ಮದ್ವೆಗೆ ಅಂತ ಇವ್ರಪ್ಪ ಒಂದ್ ಪಂಚೆ ತಂದ್ಕೊಟ್ಟಿದ್ದ. ಆ ಪಂಚೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಅಂಗಡಿಗೆ ವಾಪಸ್ ಕೊಟ್ರೆ ಏನಂದ ಗೊತ್ತಾ ಅವನು? ಟವಲ್ ಎಲ್ಲ ವಾಪಸ್ ತಗೊಳ್ಳಲ್ಲ, ಹೋಗಲ್ಲ ಅಂತ ಮುಡದ. ಅಯ್ಯೋ 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 ಅಜ್ಜಿ, ಇವ್ರ ಮನೆಯವರು ನನಗೊಂದು ಸಾರಿ ಉಡ್ಸಿದ್ರು, ನೋಡ್ಬೇಕಿತ್ತು. ಮನೆಗ್ ಬಂದೊಳ್ಳೆ ಬಿಚ್ ಹಾಕಿ ನೆಲ ವರ್ಷಕ್ ಹಾಕ್ಬಿಟ್ಟೆ. ಸೀರೆ ಬಿಚ್ಚ ಹಂಗೆ ನಿಂತಿದ್ದಾನವ. ಬೇರೆ ಬಟ್ಟೆ ಹಾಕೊಂಡಿದ್ದೆ ಅಜ್ಜಿ. ಕರೆಕ್ಟ್ ಆಗಿ ಅವ್ನ್ ಮುಖ ನೋಡಿ, ಯಾವ ತುಕಾಲಿ ಮುಖ ನೋಡು ಅಂತ ಹೇಳ್ದೆ. ಮುಖ ನೋಡಕ್ ಟೈಮ್ ಬೇಡವಾ? ಅಂದ್ಬಿಡು. ಎಲ್ಲ ನಿನ್ ಮುಖ ತೋರ್ಸು, ಮುಖ ತೋರ್ಸು ಅಂದ್ರೆ ಶ್ರೀಲಂಕಾ ಮ್ಯಾಪ್ ತೋರಿಸ್ತಿಯಲ್ಲ. ನಾನ್ ಡಾಕ್ಟರ್ ಆಗಕ್ಕೆ ಇವ್ರ ಅಪ್ಪನೇ ಸಹಾಯ ಮಾಡಿದ್ದು. ಸರಿ ಮಾಡ್ತೀನಿ ಬಿಡಿ. ಇವ್ರಪ್ಪ ಸಾಯೋವಾಗ ನನ್ನ ಮಗನ ಹೆಂಗಾದ್ರೂ ಮಾಡಿ ದಡ ಮುಡ್ಸ್ಬಿಡಪ್ಪ ಅಂತ ಹೇಳ್ಬಿಟ್ಟು ಸತ್ತೋಗ್ಬಿಟ್ಟು ಇವ್ನ ದಡ ಮುಡ್ಸಕ್ ಹೋಗಿ ನಾನ್ ಸುಳ್ಳಿಲ್ ಸಿಕ್ಕಾಕೋತಿದ್ದೀನಿ. ನನಗ್ ಮದುವೆ ಬೇರೆ ಫಿಕ್ಸ್ ಆಗಿದೆ. ಇನ್ನು ಏನೇನ್ ಅವಾಂತರ ಮಾಡ್ತಾನೋ ಏನೋ. ನೀರ್ ಕೊಡಿ, ನೀರ್ ಕೊಡಿ ಡಾಕ್ಟ್ರೆ, ನೀರ್ ಕೊಡಿ, ನೀರ್ ಕೊಡಿ, ಯಾರಾದ್ರೂ ನೀರ್ ಕೊಡಿ, ನೀರ್ ಕೊಡ, ನೀರ್ ಕೊಡ. ಪೇಷಂಟ್ ಬಂದು ನೀರ್ ಕೇಳಿದ್ರೆ ನೀರ್ ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವೇನೋ? ಇದನ್ನೇನು ಹಾಸ್ಪಿಟ್ಲ್ ಅನ್ಕೊಂಡಿದ್ಯಾ, ಬಾರ್ ಅನ್ಕೊಂಡಿದ್ಯಾ? ಡಾಕ್ಟ್ರ ನಾಗಪ್ಪ ಕಚ್ಬಿಟ್ಟ. ನಾಗಪ್ಪ ಕಚ್ಚಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ. ಇಲ್ಲಿಗೆ ಯಾಕೆ ಬಂದಿದ್ಯಾ? ನಾಗಪ್ಪ ಅಂದ್ರೆ ದೊಡ್ಡಪ್ಪನ ಮಗ, ಚಿಕ್ಕಪ್ಪನ ಮಗ ಅಲ್ಲ. ಮತ್ತೆ ಬುಷ್ ಬುಷ್ ನಾಗರ. ಎಲ್ಲೋ ಎಲ್ಲೋ. ಅಯ್ಯೋ ಇಲ್ಲಲ್ಲ, ಗದ್ದೆಯಲ್ಲಿ. ಹಾವು ಕಚ್ಚಿದ್ರೆ ನೀರ್ ಕುಡಿಬಾರ್ದು ಕಣೋ. ಅದಕ್ಕೆ ಎಣ್ಣೆ ಕುಡಿತಿದ್ದೀನಿ. ಚಿಪ್ಸ್ ಏನಾದ್ರ ಐತಾ? ನನಗ್ ಕಾಪಾಡಿ. ನೀನ್ ಅವಾಗ್ಲೇ ಹಾವು ಅಂತ ಕರ್ದಲ್ಲ, ಅದಕ್ಕೆ ಅವ್ನು ಇವಾಗ ರಿಯಾಕ್ಟ್ ಮಾಡ್ತಾ ಇದ್ದಾನೆ. ಲೇಟ್ ಲತೀಫ್ ನನ್ ಮಗ. ಸರಿ, ಹಾವೆಲ್ ಕಚ್ಚಿದ್ದು? ನಡೀರಿ ಹೋಗೋಣ. ಎಲ್ಗೋ? ಹಾವು ಕಚ್ಚಿರೋ ಜಾಗ ತೋರಿಸ್ತೀನಿ. ನಾನು ಹೇಳಿದ್ದು ಬಾಡಿಯಲ್ಲಿ ಹಾವು ಕಚ್ಚಿದ್ದು ಅಂತ. ಡಾಕ್ಟರ್ ನಾನೇ. ನಾನೇ. ಮತ್ ನೀವೇ ಚೆಕ್ ಮಾಡಿ ಎಲ್ಲಿ ಕಟ್ಟಿದೆ ಅಂತ.
ನಿಜ ಹೇಳಿಲ್ಲ ಅಂದ್ರೆ ಸತ್ತೋಗೋದು ನೀನೇ ಕಣೋ. ನಾನ್ ಸತ್ರೆ ನೀವೇ ಹೊಣೆ ಅಂತ ಮನೇಲಿ ಹೇಳಿ ಬಂದಿದ್ದೀನಿ. ಟ್ರೀಟ್ಮೆಂಟ್ ಮಾಡಿ ಡಾಕ್ಟ್ರೆ. ಸರಿ ಇಲ್ಲೇ ಕುತ್ಕೋ, ಹೋಗಿ ಮೆಡಿಸನ್ ತಗೊಂಡ್ ಬರ್ತೀನಿ. ಡಾಕ್ಟ್ರೆ ಏನು ಬರ್ತಾ ಚಿಪ್ಸ್ ತಗೊಂಬನ್ನಿ. ಲೇ ನಿಧಾನ, ಅವನಿಗೆ ಚೆಕ್ ಮಾಡ್ಬಿಟ್ಟು ಇಂಜೆಕ್ಷನ್ ಕೊಡು, ನಾನು ಬರ್ತೀನಿ. ತೋರ್ಸಿ, ಕಚ್ಚಿದ್ ತೋರ್ಸಿ, ನಾಗಪ್ಪಲ್ ಕಚ್ಚಿದ್ ತೋರ್ಸಿ. ಏನೋ ಮಾತಾಡ್ತಿದ್ಯಾ? ತೋರ್ಸಿ, ಅಜ್ಜು! ತೋರ್ಸಿ, ಇಲ್ಲಿ ಕಡೆ ಕಚ್ಚಿದ್ದು. ತೋರ್ಸಿ. ಇಂಜೆಕ್ಷನ್ ಇಲ್ಲಿ ಕೊಡ. ಇಲ್ಲಿ ಕಡೆ ಕಚ್ಚಿದ್ದು. ತೋರ್ಸಿ. What is this? This is that. What do you mean? ಮೀನ್ ಸಿಗಾಕಿದ್ ಮಂಗಳೂರಲ್ಲ, ಹಾಸ್ಪಿಟಲ್. Oh, baby! ಬೇಬಿ ಬೇಕಾದ್ರೆ ಕೊಡಿಸ್ತೀವಿ ಬನ್ನಿ. ಡಾಕ್ಟರ್ ನಾನಾ ನೀನಾ? ನಾನೇ. ಮತ್ ಚೆಕ್ ಮಾಡ್ತೀನಿ, ಸುಮ್ನೆ ಇರು. ನರ್ಸ್ ಇದನ್ನ ಹಿಡ್ಕೊಳ್ಳಿ. ನೀನ್ ಯಾವಾಗ ಹೆಂಗ್ ರಿಯಾಕ್ಟ್ ಮಾಡ್ತೀಯ ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ. ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದ? 20 ರೂಪಾಯಿ ಬೇಕಾಗಿತ್ತು. ಮತ್ತಿನ್ನೇನ್ ಬೇಬಿ, ಇತ್ತೀಚೆಗೆ ನಿನ್ನನ್ನ ಕೇರೆ ಮಾಡ್ತಿಲ್ಲ, ಫುಲ್ ನೆಗ್ಲೆಕ್ಟ್ ಮಾಡ್ಬಿಟ್ಟಿದೀಯಾ. ಅದಂಗಲ್ಲ. ಇವಳೇನಾ ನೀವು ಮದ್ವೆ ಆಗ್ತಿರೋ ಹುಡುಗಿ? ಹೌದು. ಒಳ್ಳೆ ಮದ್ವೆಲ್ ಬಾರ್ಸೋ ಡೋಲ್ ಇದ್ದಂಗಿದ್ದಾಳೆ. ಇನ್ಸಲ್ಟ್ ಮಾಡ್ಕೊಂಡ್ ಬರ್ಲಿಲ್ಲ ಮೇಡಮ್, ಸಾರಿ. ಬೇಬಿ ಮದ್ವೆನಾ? ಸಾರಿ. ಅಲ್ಲ, ಮೊದ್ಲು ಮದ್ವೆ ಆಮೇಲೆ ಬೇಬಿ. ಹೋಗಲ್ಲಿ ಪೇಷಂಟ್ ನೋಡ. ಸಾರಿ ಬೇಬಿ. ಡಾಕ್ಟ್ರೆ ನೋಡ್ದೆ, ಅಲ್ಲೇ ಇದ್ದಾನೆ. ಹೋಗಿ ಚೆಕ್ ಮಾಡೋ. ಏನಂತ? ನಿನ್ನ ನೋಡು ಅಂದ್ರು. ಯಾಕೆ ಹಿಂಗ್ ಮಾಡ್ತಿದ್ಯಾ? ಸಾರಿ ಬೇಬಿ. ಡಾಕ್ಟ್ರೆ ಅವನಿಗೆ ನೋಡು ಅಂತ ಕಳ್ಸಿದ್ರ? ನಾನು ಅಲ್ಲೇ ಇದ್ದೆ. ನೀವ್ ಇವಾಗ ಟ್ರೀಟ್ಮೆಂಟ್ ಕೊಡದೆ ಇದ್ರೆ ಇಲ್ಲಿ ನಡೆಯೋದು ಮದುವೆ ಅಲ್ಲ, ತಿಥಿ. ಅದೇ ಮಾಡ್ತೀನಿ ನಡಿ. ಟ್ರೀಟ್ಮೆಂಟ್ ಮಾಡ್ತೀನಿ ನಡಿ. ಲೇ ನಿಧಾನ, ಇವ್ನ್ಗೇನಾದ್ರೂ ಮಾಡೋ. ಒಳಗಡೆ ಪೇಷಂಟ್ ಬಂದಿದ್ದಾರೆ, ಟ್ರೀಟ್ಮೆಂಟ್ ಮಾಡ್ಬೇಕು, ಡಿಸ್ಟರ್ಬ್ ಮಾಡಬೇಡಿ. ಪೇಷಂಟ? ಮದ್ವೆ ಆಗೋ ಹುಡುಗಿ ಅಂದ್ರಿ? ಅವಳೆ ಈಗ ಪೇಷಂಟು. ಹೋಗಿ ಮಲ್ಕೊಳ್ಳಿ. ಈ ಕಡೆ ಬಂದ್ ಹಿಂಗ್ ಮಲ್ಕೊಳ್ಳಿ. ಕೊಡಿ ಇಲ್ಲಿ ಕೈ. Oh my God! ಏನಾಯ್ತು? I can't explain my doctor. ಯಾಕೇನಾಯ್ತು? Oh my God! ಏನಾಯ್ತು? ನರ್ಸಮ್ಮ ನೀನಾದ್ರೂ ಕೇಳಮ್ಮ. ಏನಾಯ್ತು? ಡಾಕ್ಟರ್ ಅವನಿಗೆ ಹಾವು ಕಚ್ಚಿಬಿಟ್ಟಿದೆ. ಬನ್ನಿ, ನಿಮ್ಗೆ ಹಾರ್ಟ್ ಆಪರೇಷನ್ ಮಾಡ್ಬೇಕು. ಹಾವು ಕಚ್ಚಿದ್ರೆ ಹಾರ್ಟ್ ಆಪರೇಷನ್ ಮಾಡ್ತಾರೆ. ನಮ್ ಕಡೆ ಹಿಂಗೆ ಬನ್ನಿ. ನಮ್ ಕಡೆ ಹಾವು ಕಚ್ಚಿದ್ರೆ ಕಿಡ್ನಿ ಆಪರೇಷನ್ ಮಾಡ್ತಾರೆ. ಇಲ್ಲಿ ಕಿಡ್ನಿ ಹಾರ್ಟ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆಪರೇಷನ್ ಮಾಡ್ಬೇಕು, ಅದು ಇಂಪಾರ್ಟೆಂಟ್. ಕುತ್ಕೊಳ್ಳಿ, ಕೊಡಿ ಕೈ. ಮತ್ತೇನೋ ಆಯ್ತು? ಆವಾಗ್ಲೇ ಹೊಡೆದ್ಬಿಟ್ರಲ್ಲ ಡಾಕ್ಟರ್, ನೋವಾಗ್ತಿದೆ. ಡಾಕ್ಟ್ರೆ ಇವ್ನ್ ಲೇಟ್ ಲತ್ತಿಪ್ಪನ. ಹೊಡಿಯಲ್ಲ ಅನ್ಕೊಂಡ. ಅವ್ನು ಯಾವಾಗ ಹೆಂಗ್ ರಿಯಾಕ್ಟ್ ಮಾಡ್ತಾನಂತ ಅವನಿಗೆ ಗೊತ್ತಾಗಲ್ಲ. ಲೇ ನಿಧಾನ, ಒಳಗಡೆ ಪೇಷಂಟ್ ಬಂದಿದ್ದಾರೆ, ಟ್ರೀಟ್ಮೆಂಟ್ ಕೊಡ್ಬೇಕು, ಅರ್ಥ ಮಾಡ್ಕೋ. ನೀನ್ ಹಿಂಗ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನಾಯ್ತು? ಆ ವಿಷಯನ ನನ್ನಿಂದ ಮುಚ್ಚಿಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಬೇರೆ ಹುಡುಗಿನ ಮದ್ವೆ ಆಗ್ತೀನಿ ಅಂತ ಗೊತ್ತಾಗೋಯ್ತಾ? ಹಾ, ಅದೇ ಮದ್ವೆ ವಿಷಯ. ಸಾರಿ ಬೇಬಿ, ನಿನ್ನ ಹತ್ರ ಹೇಳ್ಬೇಕು ಅಂತ. ನನ್ನ ಮದ್ವೆ ಆಗೋ ವಿಷಯ ನನ್ನ ಬಿಟ್ಟು ಇಡೀ ಊರವ್ರಿಗೆ ಹೇಳ್ಬಿಟ್ಟಿದ್ಯಲ್ಲ. ಹಿಂಗ್ ಕನೆಕ್ಟ್ ಆಗೋಯ್ತಾ? ಚಿನ್ನ, ಇದೇ ಖುಷಿಗೇನು ಇಲ್ವಾ? ಚಿಪ್ಪೋಳಿ. ಚಿನ್ನ ಮುದ್ದು ಬಂಗಾರಿ, ಮುಟ್ಟಿದ್ರೆ ಕೊಚ್ಚಾಕ್ಬಿಡ್ತೀನಿ. ಲೇ ನಿಧಾನ, ಒಳಗಡೆ ಪೇಷಂಟ್ ಬಂದಿದ್ದಾರೆ, ಟ್ರೀಟ್ಮೆಂಟ್ ಕೊಡ್ಬೇಕು, ಡಿಸ್ಟರ್ಬ್ ಮಾಡಬೇಡಿ. ಏನಾಗಲ್ಲ, ಸುಮ್ಮನೆ. ಕುಯ್ದೆ ಬಿಟ್ಟೆ. ಏನೋ ಕುಯ್ದ್ಬಿಟ್ಟ. ಬಿಡಿ ಡಾಕ್ಟ್ರೆ, ಬಿಡಿ ಡಾಕ್ಟ್ರೆ, ಬಿಡಿ ಡಾಕ್ಟ್ರೆ.